ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನು ಓದಲಿಕ್ಕಿದ್ದೇವೆ. ಹಿಂದಿನ ಕ್ಲಾಸ್ನಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅನ್ನು ಡೀಟೇಲ್ ಆಗಿ ಓದ್ಕೊಂಡಿದ್ದೆವು. ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅನ್ನು ಓದಲಿಕ್ಕಿದ್ದೇವೆ. ಮೈಕ್ರೋಸ್ಪೋರೋಜೆನೆಸಿಸ್, the process of formation of microspores from a pollen mother cell is called as microsporogenesis. ಇಲ್ಲಿ ಪೋಲನ್ ಮದರ್ ಸೆಲ್ ಅಂದರೆ ಸ್ಪೋರೋಜಿನಸ್ ಟಿಶ್ಯೂವಿನ ಪ್ರತಿಯೊಂದು ಸೆಲ್ಸ್ಗಳನ್ನು ಪೋಲನ್ ಮದರ್ ಸೆಲ್ ಅಂತ ಹೇಳಿ ಕರಿತೇವೆ. ಈ ಪೋಲನ್ ಮದರ್ ಸೆಲ್ಸ್ಗಳು ಮಿಯಾಸಿಸ್ ಪ್ರೊಸೆಸನ್ನು ಅಂಡರ್ಗೋ ಮಾಡಿ ನಮಗೆ ಮೈಕ್ರೋಸ್ಪೋರ್ಸ್ಗಳನ್ನು ಕೊಡ್ತವೆ. ಆ ಮೈಕ್ರೋಸ್ಪೋರ್ಸ್ಗಳು ಡಿವೆಲಪ್ ಆಗಿ ಪೋಲನ್ ಗ್ರೇನ್ಸ್ಗಳನ್ನು ಕೊಡ್ತವೆ. ಸೊ ಇದರ ಡೀಟೇಲ್ ಪ್ರೊಸೆಸನ್ನು ನೋಡೋದಾದರೆ, ಪ್ರತಿಯೊಂದು ಪೋಲನ್ ಮದರ್ ಸೆಲ್ಗಳು ಮಿಯಾಸಿಸ್ ಪ್ರೊಸೆಸ್ ಅಂಡರ್ಗೋ ಮಾಡಿ ಮೈಕ್ರೋಸ್ಪೋರ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಈ ಮೈಕ್ರೋಸ್ಪೋರ್ಸ್ಗಳು ಗುಂಪು ಗುಂಪಾಗಿ ಇರ್ತವೆ. ಆ ಗುಂಪಿನಲ್ಲಿ 4 ಮೈಕ್ರೋಸ್ಪೋರ್ಸ್ಗಳು ಇರ್ತವೆ. ಹಾಗಾಗಿ ಅದನ್ನು ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೇವೆ. ಇಲ್ಲಿ ಟೆಟ್ರಾ ಅಂದರೆ 4 ಸೂಚಿಸ್ತದೆ. ಆಂಥರ್ ಮೆಚ್ಯೂರ್ ಆಗಿ ಡಿಹೈಡ್ರೇಟ್ ಆದಾಗ, ಅಂದರೆ ಅದರಿಂದ ನೀರಿನ ಅಂಶಗಳು ಹೋದಾಗ ಇವುಗಳು ಸಪರೇಟ್ ಆಗಿ ಇನ್ನು ಬೆಳವಣಿಗೆ ಹೊಂದಿ ಪೋಲನ್ ಗ್ರೇನ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಈ ಪೋಲನ್ ಗ್ರೇನ್ಸ್ಗಳು ಯಾವಾಗ ಆಂಥರ್ ಡೆಹಿಸೈಸ್ ಆಗ್ತವೋ, ಅಂದರೆ ಯಾವಾಗ ಆಂಥರ್ ಡೆವಲಪ್ ಆಗಿ ಒಡಿತದೋ ಬ್ರೇಕ್ ಆಗ್ತದೋ ಆಗ ಈ ಪೋಲನ್ ಗ್ರೇನ್ಸ್ಗಳು ಹೊರಗೆ ಬರ್ತವೆ. ಈಗ ಇದೇ ಪಾರ್ಟಿನ NCERTಯನ್ನು ನೋಡುವ. ಮೈಕ್ರೋಸ್ಪೋರೋಜೆನೆಸಿಸ್. As the anther develops, the cells of the sporogenous tissue undergo meiotic divisions to form microspore tetrads. ಅಂದರೆ ಆಂಥರ್ ಡಿವೆಲಪ್ ಆದ ಹಾಗೆ ಸ್ಪೋರೋಜಿನಸ್ ಟಿಶ್ಯೂವಿನ ಸೆಲ್ಸ್ಗಳು ಮಿಯೋಸಿಸನ್ನು ಅಂಡರ್ಗೋ ಮಾಡಿ ಮೈಕ್ರೋಸ್ಪೋರ್ ಟೆಟ್ರಾಡ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ವಾಟ್ ವುಡ್ ಬಿ ದಿ ಪ್ಲಾಯ್ಡಿ ಆಫ್ ದಿ ಸೆಲ್ಸ್ ಆಫ್ ದಿ ಟೆಟ್ರಾಡ್? ಅಂದರೆ ಈ ಮೈಕ್ರೋಸ್ಪೋರ್ ಟೆಟ್ರಾಡಿನ ಪ್ಲಾಯ್ಡಿ ಏನಾಗಿರ್ತದೆ ಅಂತ ಹೇಳಿ ಕೇಳಿದರೆ, ಇವುಗಳು ಹ್ಯಾಪ್ಲಾಯ್ಡ್ ಆಗಿರ್ತವೆ, ಅಂದರೆ ಹಾಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಆಸ್ ಈಚ್ ಸೆಲ್ ಆಫ್ ದಿ ಸ್ಪೋರೋಜಿನಸ್ ಟಿಶ್ಯೂ ಈಸ್ ಕೆಪೇಬಲ್ ಆಫ್ ಗಿವಿಂಗ್ ರೈಸ್ ಟು ಎ ಮೈಕ್ರೋಸ್ಪೋರ್ ಟೆಟ್ರಾಡ್, ಈಚ್ ಒನ್ ಈಸ್ ಎ ಪೊಟೆನ್ಷಿಯಲ್ ಪೋಲನ್ ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಅಂದರೆ ಸ್ಪೋರೋಜಿನಸ್ ಟಿಶ್ಯೂವಿನ ಪ್ರತಿಯೊಂದು ಸೆಲ್ಸ್ಗಳು ಮೈಕ್ರೋಸ್ಪೋರ್ ಟೆಟ್ರಾಡನ್ನು ಕೊಡಲಿಕ್ಕೆ ಕೆಪಾಸಿಟಿಯನ್ನು ಹೊಂದಿರ್ತವೆ. ಹಾಗಾಗಿ ಇವುಗಳನ್ನು ನಾವು ಪೋಲನ್ ಮದರ್ ಸೆಲ್ ಅಂತ ಕರಿಬಹುದು ಅಥವಾ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಕೂಡ ಕರಿಬಹುದು. ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಎ ಪೋಲನ್ ಮದರ್ ಸೆಲ್ PMC ಥ್ರೂ ಮಿಯಾಸಿಸ್ ಈಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ಇದನ್ನು ನೀವು ಡೆಫಿನೇಷನ್ಗೆ ಬರೀಬಹುದು. The process of formation of microspores from a pollen mother cell through meiosis is called microsporogenesis. The microspores, as they are formed, are arranged in a cluster of 4 cells, the microspore tetrad. Inside each microsporangium, several thousands of microspores or pollen grains are formed that are released with the dehiscence of anther. ಇಲ್ಲಿ ಮೈಕ್ರೋಸ್ಪೊರಾಂಜಿಯಂ ಅಂದರೆ ಪೋಲನ್ ಸ್ಯಾಕ್, ಮೈಕ್ರೋಸ್ಪೋರ್ಸ್ ಅನ್ನು ನಾವು ಪೋಲನ್ ಗ್ರೇನ್ ಅಂತೂ ಕೂಡ ಕರಿಬಹುದು. ಡೆಹಿಸೆನ್ಸ್ ಆಫ್ ಆಂಥರ್ ಅಂದರೆ ಬ್ರೇಕೇಜ್ ಆಫ್ ಆಂಥರ್. ಇನ್ನು ನೆಕ್ಸ್ಟ್ ಟಾಪಿಕ್ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಅನ್ನು ನಾವು ಮೇಲ್ ಗೆಮಿಟೋಫೈಟ್ ಅಂತ ಕೂಡ ಕರಿತೇವೆ. ಇಲ್ಲಿ ಮೇಲ್ ಗೆಮಿಟೋಫೈಟ್ ಅಂದರೆ ಗೆಮೀಟನ್ನು ಹೊಂದಿರುವಂತಹ ಒಂದು ಸ್ಥಳ ಅಂತರ್ಥ. ಈ ಪೋಲನ್ ಗ್ರೇನ್ಗಳನ್ನು ನಾವು ಕಾಮನ್ ಆಗಿ ಹೈಬಿಸ್ಕಸ್ ಅಲ್ಲಿ ನೋಡಿರ್ತೇವೆ. ಯೆಲ್ಲೋಯಿಶ್ ಪೌಡರಿ ಪೋಲನ್ ಗ್ರೇನ್ಸ್ಗಳಿರ್ತವೆ. ಈ ಪೋಲನ್ ಗ್ರೇನ್ಸ್ಗಳು ಬೇರೆ ಬೇರೆ ಸ್ಪೀಷೀಸ್ನಲ್ಲಿ ಬೇರೆ ಬೇರೆ ರೀತಿಯದ್ದಾಗಿರ್ತವೆ. ಯೂಶ್ವಲಿ ಸ್ಪೆರಿಕಲ್ ಆಗಿರ್ತವೆ. 25 to 50 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಈ ಪೋಲನ್ ಗ್ರೇನ್ಗಳಲ್ಲಿ 2 ಲೇಯರ್ಗಳಿರ್ತವೆ. ಒಂದು ಎಕ್ಸೈನ್ ಮತ್ತು ಇನ್ನೊಂದು ಇಂಟೈನ್. ಎಕ್ಸೈನ್ ಹಾರ್ಡ್ ಔಟರ್ ಲೇಯರ್ ಆಗಿರ್ತದೆ. ಇಂಟೈನ್ ಇನ್ನರ್ ವಾಲ್ ಆಗಿರ್ತದೆ. ಎಕ್ಸೈನ್ ಸ್ಪೋರೋಪಾಲಿನಿಂದ ಮಾಡಲ್ಪಟ್ಟಿರ್ತದೆ. ದ ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್, ದಟ್ ಈಸ್ ಸ್ಪೋರೋಪಾಲಿನಿನ್. ಈ ಸ್ಪೋರೋಪಾಲಿನಿನ್ ಒಂದು ವಿಶೇಷ ಆರ್ಗ್ಯಾನಿಕ್ ಮೆಟೀರಿಯಲ್. ಯಾಕೆಂದರೆ ಇವುಗಳು ಎಷ್ಟೇ ಹೈ ಟೆಂಪರೇಚರ್ ಇರಲಿ, ಎಂಥದೇ ಸ್ಟ್ರಾಂಗ್ ಆ್ಯಸಿಡ್ಸ್ ಹಾಕಲಿ ಅಥವಾ ಸ್ಟ್ರಾಂಗ್ ಬೇಸಸ್
ಯಾವುದೇ ಎನ್ಸೈಮ್ಸ್ ಹಾಕಿದ್ರೂ ಸಹ ಹಾಳಾಗುವುದಿಲ್ಲ. ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್, ಸ್ಟ್ರಾಂಗ್ ಆಸಿಡ್ಸ್ ಆ್ಯಂಡ್ ಆಲ್ಕಲಿ, ನೋ ಎನ್ಸೈಮ್ಸ್ ದ್ಯಾಟ್ ಕ್ಯಾನ್ ಡಿಗ್ರೇಡ್ ಇಟ್. ಅದೇ ಇಂಟೈನ್ ಥಿನ್ ಮತ್ತು ಕಂಟಿನ್ಯೂಯಸ್ ಲೇಯರ್ ಆಗಿರ್ತದೆ, ಸಪೂರವಾಗಿರ್ತದೆ ಮತ್ತು ಕಂಟಿನ್ಯೂಯಸ್ ಆಗಿರ್ತದೆ, ಎಲ್ಲಿ ಕೂಡ ಗ್ಯಾಪ್ ಇರುವುದಿಲ್ಲ. ಆದರೆ ಎಕ್ಸೈನ್ನಲ್ಲಿ ಗ್ಯಾಪ್ ಇರ್ತದೆ, ಅದನ್ನು ಜರ್ಮ್ ಪೋರ್ಸ್ ಅಂತ ಹೇಳಿ ಕರಿತೇವೆ, ಏಕೆಂದರೆ ಅಲ್ಲಿ ಸ್ಪೋರೋಪಾಲಿನಿನ್ ಇರುವುದಿಲ್ಲ. ಇಂಟೈನ್ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ನಿಂದ ಮಾಡಲ್ಪಟ್ಟಿರ್ತದೆ. ಇಂಟೈನ್ ಒಂದು ಕಂಟಿನ್ಯೂಯಸ್ ಲೇಯರ್ ಆಗಿರ್ತದೆ ಮತ್ತು ಸಪೂರವಾಗಿರ್ತದೆ, ಆದರೆ ಎಕ್ಸೈನ್ ಕಂಟಿನ್ಯೂಯಸ್ ಲೇಯರ್ ಆಗಿರುವುದಿಲ್ಲ. ಇವುಗಳಲ್ಲಿ ಕೆಲವೊಂದು ಕಡೆ ಗ್ಯಾಪ್ಸ್ ಇರ್ತವೆ. ಆ ಗ್ಯಾಪ್ ಇರುವಲ್ಲಿ ಸ್ಪೋರೋಪಾಲಿನಿನ್ ಇರುವುದಿಲ್ಲ. ಅವುಗಳನ್ನು ನಾವು ಜರ್ಮ್ ಪೋರ್ಸ್ ಅಂತ ಹೇಳಿ ಕರಿತೇವೆ. ಮತ್ತು ಪೋಲನ್ ಗ್ರೇನ್ಸ್ಗಳಲ್ಲಿ ಸ್ಪೋರೋಪಾಲಿನಿನ್ ಇರುವುದರಿಂದ ಅವುಗಳನ್ನು ನಾವು ಫಾಸಿಲ್ಸ್ಗಳಾಗಿ ಪ್ರಿಸರ್ವ್ ಮಾಡ್ಬೋದು. ದ ಸೈಟೋಪ್ಲಾಸಮ್ ಆಫ್ ಪೋಲನ್ ಗ್ರೇನ್ ಈಸ್ ಸರೌಂಡೆಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಈ ಟಾಪಿಕ್ನ NCERTಯನ್ನು ನೋಡೋದಾದರೆ ಸೇಮ್ ಥಿಂಗ್, ಈ NCERT ಪಾಯಿಂಟ್ಸನ್ನೇ ನಾನು ನೋಟ್ಸಲ್ಲಿ ಕೊಟ್ಟಿದ್ದೇನೆ, ಹಾಗಾಗಿ ಅದನ್ನೇ ರೆಫರ್ ಮಾಡಬಹುದು. ಈಗ ಈ ಪೋಲನ್ ಗ್ರೇನ್ ಮೆಚ್ಯೂರ್ ಆಗ್ತದೆ. ಈ ಮೆಚ್ಯೂರ್ ಆದಂತಹ ಪೋಲನ್ ಗ್ರೇನ್ನಲ್ಲಿ 2 ರೀತಿಯಾದಂತಹ ಸೆಲ್ಸ್ಗಳಿರ್ತವೆ. ಒಂದು ವೆಜಿಟೇಟಿವ್ ಸೆಲ್, ಒಂದು ಜನರೇಟಿವ್ ಸೆಲ್. ಈ ವೆಜಿಟೇಟಿವ್ ಸೆಲ್ ದೊಡ್ಡದಾಗಿರ್ತವೆ, ಅದೇ ರೀತಿಯಲ್ಲಿ ಜನರೇಟಿವ್ ಸೆಲ್ ಸಣ್ಣದಾಗಿರ್ತದೆ ಮತ್ತು ವೆಜಿಟೇಟಿವ್ ಸೆಲ್ಲಿನ ಸೈಟೋಪ್ಲಾಸಮ್ನಲ್ಲಿ ತೇಲ್ತಾ ಇರ್ತದೆ. ಇದೇ ಮೆಚ್ಯೂರ್ ಆದಂತಹ ಪೋಲನ್ ಗ್ರೇನ್ನ ಸ್ಟ್ರಕ್ಚರ್. ಇದರಲ್ಲಿ ದೊಡ್ಡದಾದಂತಹ ಸೆಲ್ ವೆಜಿಟೇಟಿವ್ ಸೆಲ್, ಸಣ್ಣದಿರುವಂತಹ ಸೆಲ್ ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಇರ್ರೆಗ್ಯುಲರ್ ಶೇಪ್ಡ್ ಆಗಿರ್ತದೆ ಮತ್ತು ಇದರಲ್ಲಿ ಅಬಾಂಡೆಂಟ್ ಫುಡ್ ರಿಸರ್ವ್ ಇರ್ತದೆ, ಅಂದರೆ ಇವುಗಳ ಒಳಗೆ ಫುಡ್ ಸ್ಟೋರ್ ಆಗಿರ್ತದೆ. ಮತ್ತು ಜನರೇಟಿವ್ ಸೆಲ್ಲಿಗೆ ಕಂಪೇರ್ ಮಾಡಿದರೆ ಇದು ದೊಡ್ಡದಾಗಿರ್ತದೆ. ಅದೇ ಜನರೇಟಿವ್ ಸೆಲ್ ಸಣ್ಣದಾಗಿರ್ತದೆ ಮತ್ತು ವೆಜಿಟೇಟಿವ್ ಸೆಲ್ಲಿನ ಸೈಟೋಪ್ಲಾಸಮ್ನಲ್ಲಿ ತೇಲ್ತಾ ಇರ್ತದೆ ಮತ್ತು ಇದು ಸ್ಪಿಂಡಲ್ ಶೇಪ್ಡ್ ಆಗಿರ್ತದೆ. ಈ ಡಯಾಗ್ರಾಮ್ನಲ್ಲಿ ನೀವು ನೋಡ್ಬೋದು, ಇದೇ ಸ್ಪಿಂಡಲ್ ಶೇಪ್ಡ್. ಪೋಲನ್ ಗ್ರೇನ್ನ ಈ ಸ್ಟೇಜನ್ನು ನಾವು 2 ಸೆಲ್ಡ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಅಂದರೆ ಇದರಲ್ಲಿ ವೆಜಿಟೇಟಿವ್ ಸೆಲ್ ಮತ್ತು ಜನರೇಟಿವ್ ಸೆಲ್ ಎಂಬ 2 ಸೆಲ್ಗಳಿರ್ತವೆ. 60% ಆಂಜಿಯೋಸ್ಪರ್ಮ್ಸ್ಗಳಲ್ಲಿ, ಅಂದರೆ ಫ್ಲವರಿಂಗ್ ಪ್ಲಾಂಟ್ಸ್ಗಳಲ್ಲಿ ಪೋಲನ್ ಗ್ರೇನ್ಸ್ಗಳು ಈ 2 ಸೆಲ್ಡ್ ಸ್ಟೇಜ್ನಲ್ಲೇ ಶೆಡ್ ಆಗ್ತವೆ, ಅಂದರೆ ಹೊರಗೆ ಬರ್ತವೆ ಆಂಥರ್ನಿಂದ. ರಿಮೈನಿಂಗ್ ಸ್ಪೀಷೀಸ್ನಲ್ಲಿ ಜನರೇಟಿವ್ ಸೆಲ್ ಮತ್ತೊಂದು ಮೈಟಾಸಿಸನ್ನು ಮಾಡಿ 2 ಮೇಲ್ ಗ್ಯಾಮಿಟ್ಸ್ಗಳನ್ನು ಫಾರ್ಮ್ ಮಾಡ್ತದೆ. ಇದನ್ನು 3 ಸೆಲ್ಡ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಕೆಲವೊಂದು ಸ್ಪೀಷೀಸ್ನಲ್ಲಿ ಈ ರೀತಿಯಾಗಿ ಕಾಣಲಿಕ್ಕೆ ಸಿಗ್ತವೆ. ಇದೇ ಪಾರ್ಟ್ನ NCERT. ದ ವೆಜಿಟೇಟಿವ್ ಸೆಲ್ ಈಸ್ ಬಿಗ್ಗರ್, ಹ್ಯಾಸ್ ಅಬಾಂಡೆಂಟ್ ಫುಡ್ ರಿಸರ್ವ್ ಆ್ಯಂಡ್ ಎ ಲಾರ್ಜ್ irregularly shaped nucleus. The generative cell is small and floats in the cytoplasm of the vegetative cell. It is spindle shaped with dense cytoplasm and a nucleus. ಈಗಾಗಲೇ ಹೇಳಿರುವಂಥ ಡಿಸ್ಕ್ರಿಪ್ಷನ್ಸ್. In over 60% of angiosperms, pollen grains are shed at this 2-celled stage. In the remaining species, the generative cell divides mitotically to give rise to the 2 male gametes before pollen grains are shed. 3-celled stage. ಅಂದರೆ 60% ಆಂಜಿಯೋಸ್ಪರ್ಮ್ಸ್ನಲ್ಲಿ 2 ಸೆಲ್ಡ್ ಸ್ಟೇಜ್ನಲ್ಲೇ ಅವುಗಳು ಶೆಡ್ ಆಗ್ತವೆ. ಆದರೆ ಇನ್ನು ಉಳಿದಂತಹ ಸ್ಪೀಷೀಸ್ನಲ್ಲಿ 3 ಸೆಲ್ ಇರುವಂತಹ ಸ್ಟೇಜಿನಲ್ಲಿ ಅವುಗಳು ಶೆಡ್ ಆಗ್ತವೆ. ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಷೀಸ್ cause severe allergies and bronchial afflictions in some people, often leading to chronic respiratory disorders, asthma, bronchitis, etc. ಅಂದರೆ ಕೆಲವೊಂದು ಸ್ಪೀಷೀಸ್ನ ಪೋಲನ್ ಗ್ರೇನ್ಸ್ಗಳು ನಮ್ಮ ಆರೋಗ್ಯಕ್ಕೆ ಕೂಡ ಹಾನಿ ಮಾಡ್ತವೆ. ಕೆಲವೊಂದು ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಕೂಡ ಇವುಗಳಿಂದ ಆಗ್ತವೆ. ಅಂದರೆ ತುಂಬ ಸಮಯದವರೆಗೂ ಇರುವಂತಹ ರೆಸ್ಪಿರೇಟರಿ ಡಿಸಾರ್ಡರ್ಸ್ಗಳು, ಪ್ರಾಬ್ಲಮ್ಸ್ಗಳು. It may be mentioned that Parthenium or carrot grass that came into India as a contaminant with imported wheat has become ubiquitous in occurrence and causes pollen allergy. ಅಂದರೆ ಪಾರ್ಥೀನಿಯಂ, ಇಲ್ಲಿ ಪಿಕ್ಚರಲ್ಲಿ ಮೆನ್ಷನ್ ಆಗ್ತಿರುವಂತಹ ಪಾರ್ಥೀನಿಯಂ ಇಂಡಿಯಾಕ್ಕೆ ವೀಟ್ನೊಟ್ಟಿಗೆ ಬಂದಿರುವಂತಹದ್ದು ಕಂಟಾಮಿನೆಂಟ್ ಆಗಿ. ಆದರೆ
ಇವುಗಳೀಗ ಎಲ್ಲ ಕಡೆ ಹಬ್ಬಿವೆ ಮತ್ತು ಇವುಗಳಿಂದ ಪೋಲನ್ ಎಲರ್ಜಿ ಉಂಟಾಗ್ತವೆ. ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಇಟ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಇನ್ ರೀಸೆಂಟ್ ಇಯರ್ಸ್ ಟು ಯೂಸ್ pollen tablets as food supplements. In Western countries, a large number of pollen products in the form of tablets and syrups are available in the market. ಅಂದರೆ ಈ ಪೋಲನ್ ಗ್ರೇನ್ಸ್ಗಳು ತುಂಬ ನ್ಯೂಟ್ರಿಯೆಂಟ್ಸ್ನಲ್ಲಿ ರಿಚ್ ಆಗಿರ್ತವೆ, ತುಂಬ ಪೌಷ್ಟಿಕಾಂಶಗಳು ಇವುಗಳಲ್ಲಿ ಇರ್ತವೆ. ಹಾಗಾಗಿ ರೀಸೆಂಟ್ ಇಯರ್ಸ್ನಲ್ಲಿ ಇವುಗಳನ್ನು ಪೋಲನ್ ಟ್ಯಾಬ್ಲೆಟ್ಸ್ಗಳಾಗಿ ಯೂಸ್ ಮಾಡ್ತಾರೆ, ಯಾಕೆಂದರೆ ಫುಡ್ ಸಪ್ಲಿಮೆಂಟ್ಸ್ಗಳಾಗಿ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಪೋಲನ್ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡ್ತಾರೆ in the form of tablets and syrups. Pollen consumption has been claimed to increase the performance of athletes and race horses. ಇವುಗಳು ರೇಸ್ ಹಾರ್ಸಸ್ ಮತ್ತು ಅಥ್ಲೆಟ್ಸ್ಗಳ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಮಾಡ್ತವೆ. ಪೋಲನ್ ಗ್ರೇನ್ಸ್ಗಳ ಮೂಲಕವಾಗಿ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಅವುಗಳು ತಮ್ಮ ವಯಬಿಲಿಟಿಯನ್ನು ಲೂಸ್ ಮಾಡುವ ಮುಂಚೆ ಸ್ಟಿಗ್ಮಾದ ಸರ್ಫೇಸನ್ನು ರೀಚ್ ಆಗಬೇಕು. ಅವುಗಳ ವಯಬಿಲಿಟಿ ಲೂಸ್ ಆದರೆ ಅವುಗಳು ಫರ್ಟಿಲೈಸೇಷನ್ ಮಾಡಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ಈ ವಯಬಿಲಿಟಿ ಎಂಬುದು ಪ್ರತಿಯೊಂದು ಸ್ಪೀಷೀಸ್ಗಳಿಗೆ ಹೈಲಿ ವೇರಿಯಬಲ್ ಆಗಿರ್ತದೆ, ಒಂದಕ್ಕಿಂತ ಇನ್ನೊಂದು ಡಿಫ್ರೆಂಟ್ ಆಗಿರ್ತದೆ. ಇಟ್ ಡಿಪೆಂಡ್ಸ್ ಆನ್ ಪ್ರಿವೇಲಿಂಗ್ ಟೆಂಪರೇಚರ್ ಆ್ಯಂಡ್ ಹ್ಯುಮಿಡಿಟಿ. ಟೆಂಪರೇಚರ್ ಹೇಗುಂಟು, ಸುತ್ತಮುತ್ತಲಿನ ತೇವಾಂಶ ಹೇಗುಂಟು, ಇದೆಲ್ಲವೂ ಕೂಡ ವಯಬಿಲಿಟಿಯ ಮೇಲೆ ಪ್ರಭಾವ ಬೀರ್ತವೆ. ರೈಸ್ ಮತ್ತು ವೀಟ್ ಇವುಗಳಲ್ಲಿ ಪೋಲನ್ ಗ್ರೇನ್ಸ್ಗಳ ರಿಲೀಸ್ ಆದ ನಂತರ ಅವುಗಳು 30 ಮಿನಿಟ್ಸ್ ವಯಬಲ್ ಆಗಿರ್ತವೆ. ಅದಾದ ನಂತರ ತಮ್ಮ ವಯಬಿಲಿಟಿಯನ್ನು ಲೂಸ್ ಮಾಡ್ತವೆ. ರೋಸೇಸಿಯೆ, ಲೆಗ್ಯುಮಿನೇಸಿಯೆ ಮತ್ತು ಸೊಲನೇಸಿಯೆ ಫ್ಯಾಮಿಲಿಯಲ್ಲಿ ಇಂತಹ ವಯಬಿಲಿಟಿ ತಿಂಗಳುಗಟ್ಟಲೆ ಇರ್ತವೆ, ಅಂದರೆ ವಯಬಿಲಿಟಿ ಫಾರ್ ಮಂತ್ಸ್. ಆಸ್ ಫಾರ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಸ್ಪರ್ಮ್ಸ್ ಆರ್ ಸ್ಟೋರ್ಡ್. Similarly, pollen grains can be stored for years in liquid nitrogen. The temperature must be -196 degrees Celsius. ಪೋಲನ್ ಬ್ಯಾಂಕ್ಸ್ಗಳನ್ನು ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಇಂತಹ ಸ್ಟೋರ್ ಆದಂತಹ ಪೋಲನ್ ಗ್ರೇನ್ಸ್ಗಳನ್ನು ನಾವು ಪೋಲನ್ ಬ್ಯಾಂಕ್ಸ್ಗಳಾಗಿ ಯೂಸ್ ಮಾಡಬಹುದು. ಸಿಮಿಲರ್ ಟು ಸೀಡ್ ಬ್ಯಾಂಕ್ಸ್ಗಳು ಕೂಡ ಇರ್ತವೆ ಸೀಡ್ಗಳನ್ನು ಸ್ಟೋರ್ ಮಾಡೋದಕ್ಕೆ. ಅದರ ಹಾಗೆ ಈ ಪೋಲನ್ ಬ್ಯಾಂಕ್ಸ್ಗಳನ್ನು ನಾವು ಪೋಲನ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಇಟ್ಕೊಳ್ಬಹುದು. ಇವುಗಳು ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ಗಳಿಗೆ ಹೆಲ್ಪ್ ಮಾಡ್ತವೆ. ಐ ಹೋಪ್ ನಿಮಗೆ ಇವತ್ತಿನ ಪಾಠ ಇಷ್ಟ ಆಯಿತು ಅಂತ ಎನ್ಸ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪಿಸ್ಟಿಲ್, ಮೆಗಾಸ್ಪೊರಾಂಜಿಯಂ, ಓವ್ಯೂಲ್ ಮತ್ತು ಎಂಬ್ರಿಯೋ ಸ್ಯಾಕ್ನ ಬಗ್ಗೆ ಓದ್ಕೊಳ್ಳುವ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.